ಜೈ ಹಿಂದ್ ಅಭ್ಯರ್ಥಿಗಳು. ಈಗ ನೀವು ನೋಡುತ್ತಿರುವ ದೃಶ್ಯ ಸ್ವರಾಜ್ ಮೈದಾನ, ಮೂಡುಬಿದಿರೆಯ ಆವಾಸದ ಸ್ವರಾಜ್ ಮೈದಾನದಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ 4ನೇ ದಿನ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ನೋಡ್ಬೋದು, ಇದು ಮಂಗಳೂರು ಏರಿಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಈಗಾಗಲೇ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ಫಿಸಿಕಲ್ಲು, ಆಮೇಲೆ ಮೆಡಿಕಲ್ ಇದೆ. ಇದಾದಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ. ನೋಡ್ತಾ ಇದ್ರಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಗಮನಿಸ್ಬೋದು, ನಾವು ಟೈಮನ್ನು ಹಚ್ಚಿರ್ತೀವಿ. ಅದ್ರ ಜೊತೆ ಏನಪ್ಪ ಅಂದರೆ ಪ್ರತಿ ರೌಂಡನ್ನು ನೋಡ್ತಾ ಇರ್ಬೋದು. ವಿಡಿಯೋ ಕ್ಲಿಯರ್ ಆಗಿದೆ ಅಂದರೆ ಇದು ಬೆಳಕಿಗೆ ಸ್ವಲ್ಪ ಲೈಟಾಗಿ ಬಿಸಿಲು ಬಿದ್ದಿದೆ ನೋಡಿ. ರನ್ನಿಂಗ್ ಸ್ಟಾರ್ಟ್ ಆಯಿತು, ಗಮನಿಸ್ತಾ ಇದ್ರಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ವೈಟ್ ಬನಿಯನ್ನು ಹಾಕ್ಕೊಂಡು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಮುಂದಿದ್ದಂತ ನೋಡಿರಿ ಹೆಂಗೆ ಓಡ್ಬೇಕು ಅನ್ನೋದು, ಕೈ ಸ್ವಿಂಗ್ ಮಾಡ್ತಾ ಓಡಬೇಕು, ಹೆಜ್ಜೆಗಳನ್ನ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡಬೇಕು. ರನ್ನಿಂಗ್ ಪ್ರಾಕ್ಟೀಸ್ ಹೆಂಗಿರ್ಬೇಕಪ್ಪ ಅಂದ್ರೆ 4 ರೌಂಡ್ ಒಂದೇ ಸ್ಪೀಡ್ ಓಡ್ಬೇಕು, ಆ ರೀತಿ ತಯಾರಾಗ್ಬೇಕು ರೀ. ಅಂದಾಗ ಮಾತ್ರ ಅಗ್ನಿವೀರ ಆರ್ಮಿ ಸೆಲೆಕ್ಷನ್ ಆಗ್ತದೆ. ಓಡ್ರಿ ಫಸ್ಟ್ ರೌಂಡ್ ಓಡ್ತಾ ಇದ್ರಿ, ಎಕ್ಸಲೆಂಟ್ ಹೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ, ಓಡ್ರಿ. ಅಗದಿ ಕ್ಲಿಯರ್ ಆಗಿದೆ ವಿಡಿಯೋ, ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ನೋಡ್ತಾ ಇದ್ರಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಪ್ರತಿಯೊಬ್ಬರನ್ನ ಗುರುತಿಸ್ಬೋದು. ಇದು 4ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ರೆ ಸ್ವಲ್ಪ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ತೊಂದರೆ ಆಯಿತು. ಇದು 5ನೇ ಬ್ಯಾಚು 6ನೇ ಬ್ಯಾಚು ಸ್ವಲ್ಪ ಕನ್ಫ್ಯೂಸ್ ಅದ. ಇವ್ರು ಯಾರು ವಿದ್ಯಾರ್ಥಿಗಳು ಅದರಿ, ನೀವು ಯಾವ ಬ್ಯಾಚ್ ಐತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ಅಭ್ಯರ್ಥಿಗಳೇ. ನೋಡ್ತಾ ಇದ್ರೆ ಇದು ಯಶಸ್ವಿಯಾಗಿ ಇವತ್ತು 4ನೇ ದಿನ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ನೋಡ್ಬೋದು, ವಿದ್ಯಾರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಟೈಮನ್ನು ನೋಡ್ಬೋದು. ಫಸ್ಟ್ ರೌಂಡ್ ಎಷ್ಟು ಟೈಮ್ ಚೇಂಜ್ ನೋಡಿರಿ. ಫಸ್ಟ್ ರೌಂಡ್ ಮುಗಿಸಿದ್ರು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ನೋಡ್ಬೋದು, ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋನ ನೋಡ್ತಾ ಇದ್ರಿ. ಹಾಗೇ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ಮುಂದಿನ ವಿಡಿಯೋಕ್ಕೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಓಡು ಮುಂದಿದ್ದಾವೆ. ಗುಡ್ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡಿ. ಕೈ ಸ್ವಿಂಗ್ ಜೊತೆ ಕಾಲು ಹೆಜ್ಜೆಗಳನ್ನ ಯಾವ ರೀತಿ ಇಡ್ತಾ ಇದ್ದಾರೆ ಮುಂದೆ ಇದ್ದಂಥ ಅಭ್ಯರ್ಥಿಗಳು, ಅದನ್ನು ನಾವು ಗಮನಿಸಬೇಕಿಲ್ಲಿ. ಫಸ್ಟ್ ಲೈನ್ ಓಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು 400 ಮೀಟ್ರ್ ಟ್ರ್ಯಾಕ್ ಅದ. ಒಟ್ಟು 4 ರೌಂಡ್ ರನ್ನಿಂಗ್ ಮಾಡಬೇಕು. 1600 ಮೀಟ್ರ್ ಆಗ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರೆ ಫಸ್ಟ್ ಗ್ರೂಪು, 5:31ರಿಂದ 5:45 ಓಡಿದ್ರೆ ಸೆಕೆಂಡ್ ಗ್ರೂಪು, ಆಮೇಲೆ 5:45ರಿಂದ 6 ನಿಮಿಷ ಒಳಗಡೆ ಓಡಿದ್ರೆ ಥರ್ಡ್ ಗ್ರೂಪು, 6ರಿಂದ 6:15 ಓಡಿದ್ರೆ ಫೋರ್ತ್ ಗ್ರೂಪು. ಒಟ್ಟು 4 ಗ್ರೂಪ್ಗಳನ್ನು ಮಾಡ್ಕೊಂಡಾರೆ. ಇಲ್ಲಿ ರನ್ನಿಂಗ ಎಷ್ಟಪ್ಪ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. ಫಸ್ಟ್ ಎಕ್ಸಲೆಂಟ್ ಹೊಡೆದವ್ರಿಗೆ ಅಂದರೆ ಫಸ್ಟ್ ಗ್ರೂಪ್ ಬಂದವ್ರಿಗೆ 60 ಮಾರ್ಕ್ಸ್ ಇರ್ತದೆ. ಸೆಕೆಂಡ್ ಗ್ರೂಪ್ ಬಂದವ್ರಿಗೆ 48 ಇರ್ತದೆ. ಅಂದರೆ ಪ್ರತಿಯೊಂದು ಇದಕ್ಕೆ ಏನಪ್ಪ ಅಂದ್ರೆ 12 ಮೈನಸ್ ಆಗ್ತದೆ. ಗಮನಿಸ್ಬೋದು ನೀವು, 12 ಮಾರ್ಕ್ಸ್ ಮೈನಸ್ ಆಗ್ತದೆ. ಒಟ್ಟು 4 ಗ್ರೂಪ್ಗಳು ಇರ್ತವೆ. ನೋಡ್ಬೋದು, ಸೆಕೆಂಡ್ ರೌಂಡ್ ಮುಗಿಸಲಿಕ್ಕೆ ಬರ್ತಾಯಿದ್ದಾರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ. ನೋಡಿ, ಸೆಕೆಂಡ್ ರೌಂಡ್ ಮುಗಿಸಿ ಥರ್ಡ್ ರೌಂಡ್ ಓಡಲಿಕ್ಕೆ ಪ್ರಾರಂಭ ಮಾಡಿದರು ಮುಂದಿದ್ದಂಥ ಅಭ್ಯರ್ಥಿಗಳು. ಸೆಕೆಂಡ್ ರೌಂಡ್ ಮುಗಿಸಿ ಥರ್ಡ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಈಗ ನಮ್ಮ ಸಂಸ್ಥೆಯಲ್ಲಿ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಬೆಳಗಾವಿ ಒಂದೇ ಯಾರದಲ್ಲಿ 83 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಮೊನ್ನೆ SSGD 25 ಜನ, ಅಗ್ನಿವೀರ ನೇವಿ 7 ಜನ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಯಾರಾದರೂ ನೀವು ಹೊಸದಾಗಿ ಅಗ್ನಿವೀರ ಆರ್ಮಿ SSGD ತರಬೇತಿ ಬರತಕ್ಕಂಥ ಅಭ್ಯರ್ಥಿಗಳು ತರಬೇತಿಗೆ ಬರ್ಬೋದು. ನೋಡ್ತಾ ಇದ್ರಿ ಈಗ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಯಾವ ರೀತಿ ಓಡ್ತಾ ಇದ್ದಾರೆ ನೀವು ನೋಡ್ಬೋದು ಅಭ್ಯರ್ಥಿಗಳೇ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ತಾ ಇದ್ರೆ ಅಭ್ಯರ್ಥಿಗಳಿಗೆ ವಿಡಿಯೋ ಕ್ಲಿಯರ್ ಆಗಿದೆ. ಆಮೇಲೆ ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾವ ರೀತಿ ಅಗ್ನಿವೀರ ಆರ್ಮಿ ರ್ಯಾಲಿ ರನ್ನಿಂಗ್ ಬಿಡ್ತಾರೆ ಅನ್ನೋದನ್ನು ನಾವು ವಿಡಿಯೋ ಮುಖಾಂತರ ಹೊಸದಾಗಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ. ಅಂದರೆ ಹೆಂಗಿರ್ತೈತಿ ಆರ್ಮಿ ರ್ಯಾಲಿ, ಹೆಂಗೆ ನಡೀತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಮುಂದೆ ಇದ್ದಂಥ ಅಭ್ಯರ್ಥಿ ಅವರು 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡ್ಕೋಬೋದು, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದರು. ಮುಂದೆ ಇದ್ದಂಥ ಅಭ್ಯರ್ಥಿಗಳು 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದರು. ಇಲ್ಲಿ ಸಿಂಥೆಟಿಕ್ ರೌಂಡ್ ಅದ, ನೀವು ಬರಿಗಾಲಿನೂ ಓಡ್ಬೋದು ಅಥವಾ ಶೂಸ್ ಹಾಕ್ಕೊಂಡು ಓಡ್ಬೋದು. ಅಭ್ಯರ್ಥಿಗಳು ಎಲ್ಲರಿಗೂ ಗೊತ್ತಿರಲಿ, ಇದೆ ಫೆಬ್ರವರಿ 3ರಿಂದ ಅಗ್ನಿವೀರ ಆರ್ಮಿ ಟ್ರೇಡ್ಮನ್ನ, GD ಕ್ಲರ್ಕ, ಟೆಕ್ನಿಕಲ, ವುಮನ್ ಮಿಲಿಟ್ರಿ ಪೊಲೀಸ ಎಲ್ಲ ಅಭ್ಯರ್ಥಿಗಳಿಗೆ ರಿಜಿಸ್ಟರ್ ಪ್ರಾರಂಭ ಆಗ್ಯದ. ಹೊಸದಾಗಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ರಿ. ಓಡು ಜೋರಾಗಿ ಓಡು. ಎಕ್ಸಲೆಂಟ್ ಹೊಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಲಾಸ್ಟ್ ರೌಂಡ್ ವೇಗವಾಗಿ ಓಡಬೇಕು. ಲಾಸ್ಟ್ ರೌಂಡ್ ಫಸ್ಟ್ ಲೈನ್ ಹಿಡಿದು ಓಡಬೇಕು, ವೇಗವಾಗಿ ಓಡಬೇಕು, ಕೈ ಸ್ವಿಂಗ್ ಮಾಡ್ತಾ ಇರಬೇಕು, ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇರಬೇಕು. ಅಭ್ಯರ್ಥಿಗಳು ಭಾಳ ವೇಗವಾಗಿ
ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಾವು ವಿಡಿಯೋಗಳು ನೋಡಿದಾಗ 80% ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಇದು 4ನೇ ದಿನ ಯಶಸ್ವಿಯಾಗಿ ಇವತ್ತು ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತಾ ಇದೆ. ನೋಡ್ಬೋದು, ಗಮನಿಸ್ಬೋದು ನೀವು. ಮುಂದಿದ್ದಂಥ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಟೈಮನ್ನು ಗಮನಿಸ್ಬೋದು. ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಆರ್ಮಿಯವರು ಎಲ್ಲರೂ ನಿಂತಿದ್ದಾರೆ. ನೋಡ್ಬೋದು ಫಸ್ಟ್ ಬಂದಂಥ ಅಭ್ಯರ್ಥಿ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾನೆ ಅನ್ನೋದನ್ನು ನಾವು ಗಮನಿಸ್ಬೋದು. ಪೊಲೀಸರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಡು ಅಂತ ಇದ್ದಾರೆ. ಓಡ್ರಿ ಇನ್ನೊಂದು ಜೋರಾಗಿ ಓಡ್ರಿ. ಲಾಸ್ಟ್ ಫಿನಿಶಿಂಗ್ ನೋಡ್ಕೋಬೋದು. ಒಳಗಡೆ ಬಂದ ವಿದ್ಯಾರ್ಥಿ ಟೈಮ್ ನೋಡ್ಬೋದು, ಕೈ ಮೇಲ್ ಮಾಡ್ತಾ ಇದ್ದಾನೆ. ನೋಡ್ಬೋದು ಎಕ್ಸಲೆಂಟ್ ಬರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ರಿ. 5:30 ತನಕ ಎಷ್ಟು ಜನ ಬರ್ತಾರೆ ಅವರೆಲ್ಲ ಎಕ್ಸಲೆಂಟ್ ರೀ. ಅಂದರೆ 60ಕ್ಕೆ 60 ಮಾರ್ಕ್ಸ್ ಅವರು. ನೋಡ್ಬೋದು 8 ಜನ ಅಭ್ಯರ್ಥಿಗಳು ನೋಡಿರಿ. ಫಸ್ಟ್ ಗ್ರೂಪ್ 8 ಜನ ಆಯ್ಕೆ ಆಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಕರ್ನಾಟಕ ಯುವಕರು ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಟೈಮನ್ನು ನೋಡ್ತಾ ಇದ್ದಾರೆ. ಫಸ್ಟ್ ಗ್ರೂಪ್ 8 ಜನ ಆಯ್ಕೆ ಆಗ್ತಾ ಇದ್ದಾರೆ ನೋಡಿರಿ. ಎನಿಸಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ನೋಡ್ಬೋದು ಫಸ್ಟ್ ಗ್ರೂಪ್ ನೋಡಿರಿ ಎಷ್ಟು ಜನ ಏನು ರೀ. ಫಸ್ಟ್ ಗ್ರೂಪ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ್ ಆಯ್ಕೆ ಆಗ್ತಾ ಇದ್ದಾರೆ. ನೋಡ್ಬೋದು ನೋಡಿರಿ. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಗಮನಿಸ್ಬೋದು. ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ. ಈಗ ನೋಡ್ತಾ ಇದ್ದಾರೆ ಸೆಕೆಂಡ್ ಗ್ರೂಪ್ ಅಭ್ಯರ್ಥಿಗಳನ್ನ ಒಳಗಡೆ ಆಗ್ತಾ ಇದ್ದಾರೆ. ನೋಡ್ಬೋದು, ಟೈಮನ್ನು ಗಮನಿಸ್ತಾ ಇರ್ಬೋದು. ಆಮೇಲೆ ಥರ್ಡ್ ಗ್ರೂಪ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ಗ್ರೂಪ್ ಅಭ್ಯರ್ಥಿಗಳು ಸಹಿತ ಒಳಗಡೆ ಹೋಗ್ತಾ ಇದ್ದಾರೆ. ಗಮನಿಸ್ಬೋದು. ನೋಡ್ತಾ ಇದ್ದಾರೆ ಥರ್ಡ್ ಗ್ರೂಪ್ ಅಭ್ಯರ್ಥಿಗಳು ಒಳಗಡೆ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 80% ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ನೋಡ್ಬೋದು 100 ಓವರ್ ಬಿಟ್ಟಾರೆ ಅಂದರೆ 80 ಸೆಲೆಕ್ಷನ್ ಆಗ್ತಾರೆ. ನೋಡ್ಬೋದು ಫೋರ್ತ್ ಗ್ರೂಪ್ನ ಸಹಿತ ಬಿಡ್ತಾ ಇದ್ದಾರೆ. 4ನೇ ಗ್ರೂಪ್ ಅಭ್ಯರ್ಥಿಗಳನ್ನ ಸಹಿತ ಬಿಡ್ತಾ ಇದ್ದಾರೆ. ಗಮನಿಸ್ಬೋದು 4ನೇ ಗ್ರೂಪ 1, 2, 3, 4 ಗ್ರೂಪ ನೋಡಿರಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳಿಗೆ. ಗಮನಿಸ್ಬೋದು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.